ನೋಡ್ರಿ ಡಾಕ್ಟರ್ ಏನ ಅವಾಯ್ಡ್ ಏನಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕ್ರಪ್ಪ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗನ್ನ ಈಗ ಚಾಲು ಮಾಡತ್ತೀನಿ. ಇವತ್ತ ನಾವು ಒಬ್ಬಕ್ಕೆ ಬ್ಲಾಗನ್ನ ಚಾಲು ಮಾಡತ್ತೀನಿ. ಯಾಕಂದ್ರೆ ಅಪ್ಪ ಮಗಳು ಇನ್ನ ಮಲ್ಕೊಂಡಾರ. ಅವ್ರು ಹೇಳ್ಕೊಡ್ದೆ ಲಗು ಲಗು ಕೆಲಸ ಮುಗಿಸ್ಬೇಕ, ಹಂಗ ನಿಮ್ಗೂ ಬ್ಲಾಗ್ ಒಳಗ ತೋರಿಸ್ಬೇಕಂತ ಹೇಳಿ ಇವತ್ತು ನಾನಾ ಬ್ಲಾಗನ್ನ ಚಾಲು ಮಾಡ್ಕೊಂಡೇನಿ. ನಡ್ರಿ ಹೆಂಗಿತ್ತಂದ್ರೆ ಇವತ್ತಿನ ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ ನಾ ಎದ್ದ ಬ್ಲಾಗ್ ಚಾಲು ಮಾಡ್ಕೊಂಡೇನಿ. ಇಲ್ಲಿ ಲೈಟ್ ಹಚ್ಚಿದ್ರೆ ಗೊತ್ತಾಕೈತೆ ಅಂತ ಹೇಳಿ ಲೈಟ್ ಹಚ್ಚಿದ ಇಲ್ಲಿ ಏನದ ಎಣ್ಣೆ ಹಚ್ಕೊಳತ್ತೇನಿ. ಬ್ಲಾಗ್ ತಗೋಬೇಕಂತ ಕ್ಯಾಮ್ರಾ ಹಚ್ಚಿಟ್ಟಿದ್ನಿ. ಅಷ್ಟು ಅನ್ಕೊಡ್ದೆ ನಮ್ಮ ಸ್ಪರ್ಶ ಅವ್ರು ಎದ್ದು ನಿಂತ್ರ. ಬಾಪ ಎದ್ದ ಅವ್ರಪ್ಪ ಇನ್ನ ಮುಕ್ಕೊಂಡಾರ. ಗುಡ್ ಮಾರ್ನಿಂಗ್ ಶಾನು. ಲೇಟ್ ಆರಿಸ್ಲಿ ಹಚ್ಚಲಿ ನಿರಕ್ತಿತ್ತಪ್ಪ ನಿಂಗೆ. ಹಚ್ಚಲಿ ಹಚ್ಚಂಗಿಲ್ಲ ಲೈಟ್ ಆರಿಸ್ಲಿ. ಓಕೆ ಕಣ್ ಹುಕ್ಕತ್ತವ ಕನಸ್ತೈತಿ ನೋಡ್ರಿ. ನಮ್ಮ ಸ್ಪರ್ಶ ಬೆಳಿಗ್ಗೆ ಎದ್ದ ಎಷ್ಟು ಚಂದ ಹಲ್ಲ ತಿಕ್ತಾಳ. ಸ್ವಚ್ಛಗತಿ ಕಾಪಿ ತೂ ಮಾಡ್ಬಾ. ಹೊರಗೆ ಹೋಗಿ ಹೊರಗೋಗಿ ತೂ ಮಾಡಿ ಬರ್ಬೇಕಾ. ಗುಡ್ ಗರ್ಲ್ ಹೌದಿಲ್ಲ ನೀನು. ನೋಡ್ರಿ ತೂ ಮಾಡಾಕ. ತೂ ಮಾಡಪ್ಪ. ಗುಡ್ ಗರ್ಲ್. ಆ ಮಾಡಿ ತಿಕ್ಕೀಗ. ಆ ಮಾಡಿ ಇಲ್ಲಿ ಒಳಗೆಲ್ಲ ತಿಕ್ಕ. ತಿಕ್ಕ. ಗುಡ್. ನೋಡ್ರಿ ನಮ್ಮ ಸ್ಪರ್ಶ ಅಂದ್ರೆ ಈಗ ಎದ್ದ ಹಲ್ ತಿಕ್ಕಿ ಕೂತಾಳ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಕಿಗೆ ಊಟ ಮಾಡಿಸಿದ್ರಾತಂತ ಎಣ್ಣೆ ಹಚ್ಕೊಳತ್ತೇನಿ. ಯಾಕಂದ್ರೆ ಒಂದು ತಾಸು ಆಕೈತಿ ನಾನು ಎಣ್ಣೆ ಹಚ್ಕೊಂಡು ಆಕಿಗೂ ಸ್ವಲ್ಪ ಈಗ ಬ್ರಷ್ ಮಾಡ್ಯಾಳ. ನೀರು ಕುಂದಿರ್ಸ್ತೀನಿ. ಒಂದು 10 ನಿಮಿಷ ಆಕಿಗೂ ಮತ್ತು ಎದ್ದು ಕೂಡಲೇ ತಿನ್ನಕ್ಕೆ ಹೋಗಂಗಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳ್ಬಿಟ್ಟೇನಿ. ಎಣ್ಣೆ ಹಚ್ಕೋತೀನಿ. ಡಿಸ್ಟರ್ಬೆನ್ಸ್ ಇದ್ರೆ ಸಾರಿ, ಯಾಕಂದ್ರೆ ಫ್ಯಾನದ ಆವಾಜ್ ಭಾಳ ಐತಿ. ಹಿಂಗಾಗಿ ಇವರು ಇನ್ನೂ ಮುಕ್ಕೊಂಡಾರ. ಮತ್ತು ಫ್ಯಾನ್ ಹಚ್ಚಿದ್ರೆ ಅವ್ರಿಗೆ ಎಸಿಟ್ಟು ಒಂದು ಬಿಡ್ತೈತಿ. ಯಾಕೆ ಬಸ್ತಿ ಅಂತೇಳಿ. A few moments later. ಇವತ್ತು ಎಷ್ಟು ಲಘು ಐತೇನಿ ಲಘು ಕೆಲಸ ಮುಗಿಸ್ಬೇಕಂತ ಹೇಳಿ. ಬಟ್ ಇವತ್ತು ಕೆಲಸನ ಆಗಿಲ್ಲ ಅಂದ. ಯಾಕಂದ್ರೆ ನಮ್ಮ ಸ್ಪರ್ಶ ಕೈ ಹಿಡ್ಕೊಂಡು ಕೂತ್ಬಿಟ್ಟಾರ ಅಲ್ಲಿ. ಪಾಪಿಗೇನ ತ್ರಾಸ ಆಗತ್ತಿತ್ತು ಅಥವಾ ಇಂಜೆಕ್ಷನ್ ಮಾಡಿದ್ ನೋವು ಆಗತ್ತಿತ್ತೋ ಗೊತ್ತಿಲ್ಲ. ಬಟ್ ನನ್ನ ಕೈಯೇ ಬಿಡುವಳ. ಬಾಂಡೆ ತಿಕ್ಕಾತ್ರ ಬ್ಯಾಡ ಬಾ ಮಮ್ಮಿ ಅನ್ನತಾಳ. ಕಸ ಹೊಡ್ಯಾಕತ್ರ ಬ್ಯಾಡ ಅಂತ ಒಟ್ಟು ತನ್ನ ಕಡೆನ ಕುಂದಿಸ್ಕೊಂಡ್ಲು. ಅದಕ್ಕಾಕಿಗೆ ಪಾಪ ತ್ರಾಸ ಆಗಿರ್ಬೇಕಂತ ಮಾಡಾತ ಅಂತ ಹೇಳಿ ನಾನು ಜೊತೆನೇ ಟೈಮ್ ಕೊಡ್ತೀನಿ. ಈಗ ಸ್ವಲ್ಪ ಆಟ ಆಡತಾಳ. ಈಗ ಜಳಕ ಮಾಡಿ ಬಂದೆ. ನೋಡ್ರಿ ನಮ್ಮ ಸ್ಪರ್ಶನ್ ಫ್ರೆಂಡ್ಸ್ಗಳು ಎಲ್ಲ ಬಂದಾರಲ್ಲಿ. ಹಾಯ್. ಆಟ ಆಡೋದಕ್ಕೆ ಆಟ ಆಡ್ತೈತಿ. ಆಟ ಆಡುವ ಬಾಲ್ ಕೊಡ್ತೀನಿ. ಬರ್ರಿ ಆಟ ಆಡ್ ಬರ್ರಿ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಗೆ ಹೊಂಟೇವಿ. ಈಗ ಕೆಲಸ ಮುಗಿಸ್ಕೊಂಡು ಪಟ್ನ ಮನೆಗೆ ಹೋಗ್ಬೇಕು. ಯಾಕಂದ್ರೆ ಬಿಸಿಲು ಭಾಳ ಅಂದ್ರೆ ಭಾಳ ಐತಿ. ಲಘು ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ರಿ. ಸ್ವಲ್ಪ ಕೆಲಸ ಇತ್ತು, ಹೊರಗೆ ಹೋಗಿ ಬಂದು ಮನ್ಯಾಗಿನ ಕೆಲಸ ಮುಗಿಸ್ಕೊಂಡು ಈಗ ಊಟದ ಟೈಮ್ ಆಗೈತಿ. ಊಟ ಮಾಡ್ಬೇಕು ನೋಡ್ರಿ. ಊಟ ಮಾಡೋಣಂತ. ಊಟದೊಳಗೆ ಏನೇನು ಐತಿ ತೋರಿಸ್ತೇನೆ ನಿಮ್ಗೆ. ಎಲ್ಲೋ ಸಿಡ್ಲು ಬಿತ್ತು. ಎಲ್ಲಿ ಚಟ್ಟನ್ ಸಂಪ್ಳವತ್ತ. ಹೌದಾ ನೋಡ್ರಿ. ನಾ ಮಕ್ಕೊಂಡಿದ್ನಿ. ಅವಾಜಿಗೆ ಆಗಲಿಂದ ಆತದ ಅವಾಜ್ ಬರಾಕತ್ತ. ಕರೆ ಭಾಳ ಕೆಟ್ಟ ದೊಡ್ಡದ್ ಬಿತ್ತು ನೋಡ್ರಿ. ಮಳಿ ಎಷ್ಟು ಚಂದ ಆಗತ್ತೈತಿ. ಮಳಿ ಆಗ್ಲಿಕ್ಕರೆ ಇದು ಗುಡುಗು ಸಿಡ್ಲು ಬಂತಂದ್ರೆ ಹೆದರಿಕೆ. ಕಾರ್ ಸ್ವಚ್ಛ ಆತ್ ನೋಡ್ರಿ. ಇವತ್ತು ಮಳಿ ಬರತ್ತ. ಇದು ಆಕ್ಚುಲಿ ಅಡ್ಡಮಳೆ ಅಲ್ಲಿದೆ. ಅಡ್ಡಮಳಿ ಅಲ್ಲ, ಯಾಕಂದ್ರೆ ಅಡ್ಡಮಳೆ ಅಲ್ಲಿದೆ. ಇದು ಮಳೆಗಾಲದ ಮಳೆ. ಹೆಂಗ್ ಗೊತ್ತಾಕೈತೆ ಅಂತಂದ್ರ ಯಾವಾಗ್ಲೂ ಈ ಸೈಡಿಂದ ಮಳಿ ಬೀಳಾಕತ್ತಂತಿಗೂ ಇದು ಮಳೆಗಾಲದ ಮಳೆ. ಸೂರ್ಯ ಹುಟ್ಟೋ ಸೈಡಿಂದ ಮಳಿ ಬೀಳಾಕತ್ತಂದ್ರೆ ಅದು ಅಡ್ಡಮಳೆ. ಹಿಂಗ್ ಬೀಳಾಕತ್ತು ಅಥವಾ ಹಿಂಗ್ ಬೀಳಾಕತ್ತಂದ್ರೆ ಅದು ಅಡ್ಡಮಳೆ. ಇದು ಮಳೆಗಾಲದ ಮಳೆ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿ ಮಳೆಗಾಲ ಸ್ಟಾರ್ಟ್ ಆದಾಗ ಈ ಸೈಡ್ ಗಾಡಿ ಎಲ್ಲ ತೊಯ್ತಾವ. ಈಚೆ ಕಡೆ ಏನಾಗಿರಂಗಿಲ್ಲ. ಈಚೆ ಕಡೆ ಗಾಡಿ ಆಲ್ಮೋಸ್ಟ್ ಸೋರ್ತಾವ ನಮ್ಮ. ಹೌದೌದು ಕರೆಕ್ಟ್. ಅದ್ ನೋಡೋದು ಅಷ್ಟೇ ಹೆಂಗಾತ್. ಇಷ್ಟು ಲಗು ನೀರು ನಿಲ್ತೈತೆ. ನೀರು ಬರುತ್ತೆ. ಇದು ಮಳೆಗಾಲದ ಮಳೆ. ಅಲ್ಲೋಡು ಗಾಳಿ ಹೆಂಗಾಗತ್ತೈತೆ ಬರೀ.
ಇದ್ರಾಗ ಅಷ್ಟು ಅಬ್ಸರ್ವ್ ಆಗ್ಬೋದು ನೋಡ್ರಿ ಹೆಂಗೆ ಹಾರಾತೈತೆ ನೋಡ್ರಿ ಗಾಳಿ ಮಳಿ ಹನಿ ನೋಡ್ರಿ ಆಗಲ್ಲರ ಮಳಿ ಬಂದಿತ್ತು ಈಗ ಮತ್ತೆ ಬಿಸಿಲು ಬಿದ್ದೈತಿ ಎಲ್ಲನೂ ಸಹಿತ ಒಣಗ್ತೀಗ ಅಪ್ಪಿ ಬುಷ ಮಾಡ್ತಿ ಕೈ ತೆಗಿದನ ಬುಷ ಮಾಡ್ತಿ ನಾನು ಮಾಡ್ತಿ ಮುಖದ ಎಕ್ಸ್ಪ್ರೆಷನ್ ನೋಡ್ರಿ ಅಲ್ಲೇ ಹುಡುಗರ ಬ್ಯಾಟ್ ಬಾಲ್ ಆಡಾತವೇನ ಅದಕ್ಕಾಕಿ ಬ್ಯಾಟ್ ಬಾಲ್ ತಗೊಂಡು ಆಟಾಡತ್ತ ಹಾ ಸರಿ ಬುಷ ಮಾಡಿಸ್ಬೇಕಂದ್ರೆ ನಾನು ಮಾಡ್ತಾನೆ ಯಾವಾಗ ಮಾಡ್ತೀವಿ ಬುಷ ಓಕೆ ಇಲ್ಲಿ ನೋಡ್ರಿ ನಮ್ಮ ಸ್ಪರ್ಶ ಬ್ಯಾಟ್ ಹೆಂಗೆ ಇಟ್ಕೊಂಡಾಳ ಬ್ಯಾಟ್ ಆಟ ಆಡಕ್ ಹೊಂಟಾಳ ಈಗ ಬ್ಯಾಟ್ ಬಾಲ್ ಯಾಕಂದ್ರೆ ಅಲ್ಲೇ ಹುಡುಗರು ಆಟ ಆಡತ್ತಾವ ಕ್ರಿಕೆಟ್ ಬ್ಯಾಟ್ ಬಾಲ್ ತಗೊಂಡ್ರು ಅದಕ್ಕೆ ಐಕಿ ಒಂದ್ ಕೈಯಾಗ ಹನುಮಂತ ನಿಂತಂಗ ಬ್ಯಾಟ್ ಬಾಲ್ ಹಿಡ್ಕೊಂಡು ನಿಂತು ಬಿಟ್ಟ ಬೋಲೋ ಪವನ ಸುತ ಹನುಮಾನ ಕೀ ಜೈ ನಾ ಪವನ ಜೈ ಜುಟಿ ಹಾಕೋರಿಪ್ಪ ಪಟ ಪಟ ಅಲ್ಲ ಆಟ ಆಡಕ್ ಹೋಗೋಣ ಅನ್ನ ಹಾಕೋರಿ ನಾವು ಅಲ್ಲೇ ಹೋಗೋಣೇನಪ್ಪ ಆಟ ಆಡಕ ಆ ಕಡೆ ಹೋಗೋಣ ಅದಕ್ಕೆ ಮಾ ಕಡೆ ಕರ್ಕೊಂಡು ಹೋಗೋಲ್ರಿ ಹೋಗೋಣ ನಾ ಟ್ರಿಪ್ಪಿಗೆ ಹೋಗೋದೈತ್ಲ ಮಾಡೋಣ ಹೆಂಗ ಮಾತಾಡ್ತಾನೆ ವಾವ್ ಬರ್ತೀನಿ ಆ ಬ್ಯಾಟ್ ಸೀದಾ ಹಿಡಿಸ್ರಕ್ಕೆ ಈ ಕಡೆ ಉಲ್ಟಾ ಹಿಡಿ ತಾಳಕ್ಕೆ ಹಾ ಹೊಡಿ ತೊಗೊಂಬಂದು ಕೊಡ್ಬೇಕು ನೀವು ಬಾಲರ್ ಬಾಲ್ ಹಾಕ್ತಾನ ತಂದಿಂಗ್ ಇಡ್ತಾನ ತಂದು ಹಿಂಗೆ ಇಡುದು ನೀವು ಹೊಡ್ರಿ ಹಿಂಗೆ ಇಟ್ಕೋ ಹಿಂಗೆ ಹಿಡ್ಕೋ ಹಿಂಗೆ ನಿಂದ್ರಕೊಂಡ್ರ ಹಿಂಗೆ ನೋಡಿಲ್ಲ ಹೊಡಿಬೇಕ ಅಪ್ಪ ಕೆಳಗಿಡ್ತಾರ ಹೊಡಿ ಏನೇ ಈಗ ಹೊಡಿ ಕಟ್ ಹೆಂಗ್ ಮಾಡ್ತಾ ಆಕಿನ ನೋಡ್ರಿ ನಮ್ ಸ್ಪರ್ಶ ಈಗ ಒಂದ ಸಲಕ ಹೆಂಗ್ ಕಲ್ಕೊಂಡ್ಲಿ ಬ್ಯಾಟ್ ಹೊಡಿದ್ ವಾವ್ ಎಲ್ಲಿ ಮಟ್ಟ ಅವತ್ ನೋಡ್ರಿ ಅದ ತಗೊಂಡ್ ಬಾನ್ ಅಪ್ಪಾಗ ಬಾಲ್ ತಗೊಂಬಾನ್ ಹಾ ಅಕ್ಕಿ ಹಂಗ ಮಾಡಾತ ಎಷ್ಟು ಕರೆಕ್ಟಾಗಿ ಹೊಡ್ಯಾತ ನೋಡ್ರಿ ಲಗು ಲಗು ತಮ್ಮ ಹೊಡಿಬೇಕಾ ಹಿಂಗ್ ದುಗಿಸ್ತೇನೆ ನೋಡಿ ವಾವ್ ಹೊಡಿಗ ಅಪ್ಪ ಬಾಲ್ ಬರ್ತೈತಿ ಅಯ್ಯೋ ಗಾಳಿಗೆ ಹೊಂಟದ ಗಾಳಿಗೆ ಹೋಗ್ತೈತ ಅಪ್ಪು ಗಾಳಿಗೆ ಹೋಗ್ತೈತಿ ನೀ ಬಡಿಬೇಕು ಪಟ್ಟಂತೆ ಆಕಿ ಕುಟ್ಬೇಕಲ್ಲ ಮತ್ತೆ ಕುಟ್ಬೇಕಂತ ಹೇಳಿರ್ಲ ನೀವು ಕುಟ್ಟಿ ಹೊಡಕ್ಕೆ ಕುಟ್ಟಡಿ ಅದ್ರ ಮೇಲೆ ಕೊಟ್ಟಿದ್ದಲ್ಲ ಇವ ನಿಮ್ಗೆ ಎಕ್ಸಸೈಸ್ ಹಾಕಿ ತಗೋರಿ ಇವತ್ತು ಫುಲ್ ಹಿಂಗೆ ಇಡ್ಬೇಕು ಬ್ಯಾಟ್ ಎರಡು ಕೈಲಿ ಇಡಿ ಅಯ್ಯೋ ಎಲ್ಲ ನೋಡೋದು ಬಾಲ್ ಸಮ್ಮೋಕ ಬಂದು ನೋಡ್ಕರಿ ಕ್ರಿಕೆಟ್ ಆಡೋಣ ಬಾನ್ ಬಾ ಶಮ್ಮೋಕ ಈ ವ್ಲಾಗನ್ನು ಮುಂದುವರ್ಸೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಟಿಪ್ಸನ್ನು ತೊಗೊಂಬಂದೇನಿ. ಅದು ಏನಪ್ಪ ಅಂತಂದ್ರೆ ಈ ಬೇಸಿಗೆ ಕಾಲದೊಳಗೆ ನಮ್ಮ ಮಕ್ಕಳಿಗೆ ರಕ್ಷಣೆ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಸೂರ್ಯನ ಕಿರಣಗಳಿಂದ ಬರುವಂತಹ UVA UVB ದಿಂದ ನಮ್ಮ ಮಕ್ಕಳಿಗೆ ರಕ್ಷಣೆ ಮಾಡಬೇಕು. ಹಾಗಾಗಿ ನಾನು ನಮ್ಮ ಸ್ಪರ್ಶಾಗ ಯೂಸ್ ಮಾಡಾತಿದ್ದ ಮಮ್ಮ ಅರ್ಥದ ರಿಚ್ ಮಾಯಿಶ್ಚರೈಸಿಂಗ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್ ವಿತ್ ಕ್ಯಾಲೆಂಡುಲಾ ಆ್ಯಂಡ್ ಜಿಂಕ್ ಆಕ್ಸೈಡ್ ವಾಟರ್ ರೆಸಿಸ್ಟೆಂಟ್ ಐತಿ, ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಐತಿ, SPF 50 PA++++ ಐತಿ. ಡರ್ಮಟೋಲಜಿಸ್ಟ್ಗಳು ಇದನ್ನು ಟೆಸ್ಟ್ ಮಾಡ್ಯಾರ, ಮೇಡ್ ಸೇಫ್ ಐತಿ. ಇದನ್ನು 0 ದಿಂದ 10 ವರ್ಷ ಇರೋ ಮಕ್ಕಳಿಗೆ ನಾವು ಇದನ್ನು ಯೂಸ್ ಮಾಡ್ಬೋದು. ಮಮ್ಮ ಅರ್ಥದ ಯಾವುದೂ ಪ್ರಾಡಕ್ಟನ್ನು ತಗೋರಿ, ಎಲ್ಲ ಪ್ರಾಡಕ್ಟ್ಗಳು ನ್ಯಾಚುರಲ್ ಆಗೇನೆ ಇರ್ತಾವೆ.
ಮತ್ತು ಇವು ಮಮ್ಮ ಅರ್ಥದ ಪ್ರಾಡಕ್ಟ್ಗಳು ಎಲ್ಲಿ ಸಿಗ್ತಾವಪ್ಪ ಅಂದ್ರೆ ಆನ್ಲೈನ್ ಒಳಗೂ ಸಿಗ್ತಾವೆ, ಆಫ್ಲೈನ್ ಒಳಗೂ ಸಿಗ್ತಾವೆ. ಆಫ್ಲೈನ್ ಒಳಗೆ ಅಂದ್ರೆ ಜನರಲ್ ಸ್ಟೋರ್ ಆಯ್ತು ಅಥವಾ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ ಆಯ್ತು ಅಲ್ಲಿ ಸಹಿತ ಸಿಗ್ತಾವೆ. ಆನ್ಲೈನ್ ಒಳಗೆ ಅಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಪರ್ಪಲ್ ಪೇ, ನಾಯ್ಕಾ ಮತ್ತು ಮಮ್ಮ ಅರ್ಥದ ಆ್ಯಪ್ ಐತಿ, ಅಲ್ಲಿ ಹೋಗಿನೂ ಸಹಿತ ನೀವು ಪರ್ಚೇಸ್ ಮಾಡ್ಬೋದು. ಹಂಗೆ ನನ್ನ ಕೂಪನ್ ಕೋಡ್ ಶ್ವೇತಾ P 2024ನ ಯೂಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗ್ತೈತಿ. ಮಮ್ಮ ಅರ್ಥದ ಆ್ಯಪ್ ಒಳಗೆ ಹೋಗಿ ನೀವು ಪ್ರಾಡಕ್ಟನ್ನ ಪರ್ಚೇಸ್ ಮಾಡಿದ್ರಿ ಅಂದ್ರೆ ಅವ್ರು ನಿಮ್ಮ ಹೆಸರಲ್ಲೇ ಒಂದು ಗಿಡನ ನೆಡ್ತಾರೆ. ಆ ಗಿಡದ ಲೊಕೇಶನ್ನ ಮತ್ತು ಫೋಟೋನ ನಿಮಗೆ ಸೆಂಡ್ ಮಾಡ್ತಾರೆ. ಯಾಕಂದ್ರೆ ಭಾರತನ ಪ್ಲಾಸ್ಟಿಕ್ ಮುಕ್ತ ದೇಶವನ್ನಾಗಿ ಮಾಡಾಕ. ನೋಡ್ರಿ ಸಂಜೆ 6 ಆತ, ಇಷ್ಟೊತ್ತನ ಬಿಸಿಲತ್ತೆ, ಈಗ ಮತ್ತೆ ಮಳೆ ಬರತೈತಿ. ನಮ್ಮ ಸ್ಪರ್ಶ ಸ್ವಲ್ಪ ಏನಾರ ತಿನ್ನಿಸ್ಕೊಂಡು ಈಗ ಫುಡ್ ಚಾಲೆಂಜ್ ಮಾಡ್ಬೇಕಂತೇಳಿ ಹೊಂಟಿದ್ವಿ. ಬಟ್ ಮಳೆ ಬರತೈತಿ, ಮಳ್ಯಾಗ ಅಡ್ಡಾಡಕ್ಕೂ ಮಜಾ ಬರ್ತೈತಿ. ಫಸ್ಟ್ ಟೈಮ್ ಮಳ್ಯಾಗ ಹೋಗ್ಬೋದಂತ ಅಂತ ಏನಂತೀರಿ? ನೀನು ಹೋಗ್ಲೇ ಇಲ್ಲಲ್ಲ ನಾವು. ಕರೆಕ್ಟ್, ನೀನು ನಮ್ಮ ಸ್ಪರ್ಶಾಗ ಆರಾಮಿಲ್ಲ ಅಂತ ಹೋಗ್ಲಿಲ್ಲ. ಇವತ್ತು ಹೋಗಿ ಬರೋಣ್ರಿ ಅಂತ. ಓಕೆ, ಗುಡು ಎಲ್ಲಾತೈತಿ. ಕಾರ್ ತೊಗೊಂಡು ಸೂರ್ಯನೊಬ್ಬ ಚಂದ್ರನೊಬ್ಬ. ಇಷ್ಟೊತ್ತನ ನಿಮ್ಗ ಪಾಟ್ ಕೇಳಾಕ ಅಲ್ಲೇ ಇಲ್ಲೇ ಅರ್ಬಿ ಕಿತ್ತಾಕಿದ್ನಿ, ಎಲ್ಲಾ ಕಡೆ ಕಿತ್ತಾಕಿದ್ನಿ. ಅರ್ಬಿನೂ ಕಿತ್ನಿ, ಎಲ್ಲಾ ಕಿತ್ತ, ಆದ್ರೂ ಸಿಗ್ಲಿಲ್ಲ. ಈಗ ನೆನಪಂತ ಎಲ್ಲಿಟ್ಟೇನಂತ ಹೇಳಿ. ಎಲ್ಲಿಟ್ಟೈತಿ? ಕಪಾಟ್ನ್ಯಾಗ ಇತ್ತ. ಅರ್ಬಿ ಕಿತ್ತಿ ಬಟ್ ಒಂದ ಲೈಟ್ ಹಚ್ಚಿದ್ನಿ, ಹಂಗಾಗಿ ಅದ ಶಾಡೋ ಬಿದ್ದ ನನ್ಗೆ ಕಾಣಿಸಿಲ್ಲ. ಈಗ ಸಿಕ್ತು. ಹಾಕ್ ಇನ್ ರೈನ್ ಕೋಟ್ ಹಾಕಿ ಮಗಳನ್ನ ನೀರಾಗ ಬಿಡಾಕಿ. ಮಳಿ ಬರತ್ತಿನ ಲಘು ಬಾ ಗೊಂಬಿ ತಗೊಂಡ್ ಹೆಂಗ್ ಕೂತಾವ್ರಿ. ಕೊಲ್ಗೇಟ್ ಸಿಕ್ಕೇತಕ್ಕಿಗೆ ರಂಗಿ ಹಾಕಿ ತೋರಿಸ್ತೇನೆ. ಹೀಗಿದ್ದೀನಿ ಯಾವಾಗ 1 ವರ್ಷದಿಂದ ತಗೊಂಡಿಟ್ಟೇವಿ, ಇಷ್ಟು ದೊಡ್ಡದು. ಮಳೆ ಹೋಗುನ್ ಬಾ. ಜಾದೂ ಜಾದೂ ಅದ್ ಹಿಂದಿ ಪಿಕ್ಚರ್ ಬಂದಿತ್ತಲ್ಲ ಕೊಯ್ ಮಿಲ್ಗೆ, ಅದ ಏಲಿಯನ್ಗಳು ಬಂದಿರ್ತಾವಲ್ಲ ಮ್ಯಾಲಿಂದ ಹಂಗ. ಸರಿ ಸರಿ ಅಪ್ಪ. ಆಜ್ ಧರ್ತಿ ಸೆ ಚಮಂತ ಪೂರ ಕೆಳಗಿನ ಮಟ್ಟ ಗೌನ ಆತ ನಕ್ಕಿಗೆ. ಬರ್ರಿ ಕೆಳಗೆ ಹೋಗ್ಬರ್ರಿ, ಮಳೆ ಹಾಕ್ಬಿಡೋಣ ಈಗ. ಸೆಕ್ಕೆ ಹೊಡಿದೈತೆ. ಒಂದ್ ವರ್ಷದಿಂದ ಅವಾಗ ನಡಿ ಹೋಗಿ ಮಳ್ಯಾಗ ತೋರ್ಸ್ಕೋಕ್ ಮೊದಲ. ಮಳ್ಯಾಗ ತೋರ್ಸ್ಕೊಳಕ್ ರೇನ್ ಕೋಟ್ ಹಾಕ್ಬಿಡತ್ತಾರ. ಏನು ಅಡ್ಡಾಡ್ಬೇಕ, ಇದು ತೆಯ್ಯಂಗಿಲ್ಲ, ಹಸಿಂಗಿಲ್ಲಪ್ಪ. ಯಾಕೊಳಂಗಿಲ್ಲ, ಬಾ ಅಡ್ಡಾಡ್ಬೇಕ. ಚಪ್ಪಲ್ ಬಾ. ನೀವರೆಗೂ ಬರ್ತಾಳಕಿ. ಬಾ ಲಗು ಬಾ. ನೀನು ರೇನ್ ಗೋವೆ ಅಂತ ಮಳಿ ಬರ್ಲಂತ ನಾವ್ ಅಂದ್ರೆ ಬಾ. ಏನೇನ್ ಗೊತ್ತಾಗುತ್ತೆ. ರೇನ್ ರೇನ್ ಬಾ ಲಗು ಅಂತ ಹೆಂಗ್ ವೈಬ್ರೇಷನ್ ಮಾಡ್ತಾ ನೋಡ್ರಿ. ಕೆಳಗೆ ನಿಂತ್ರೆ ಆಟ ಆಡ್ಬೇಕ. ನಿಂಗ ಮಳ್ಯಾಗ ಆಟ ಆಡಕ್ಕ ತಂದೈತಿದನ್ನ. ಓಕೆ ಮಾಡ. ಎಲ್ಲಿ ಹೋಗೋಣ? ರೇನ್ ಕಡೆ ಅಂತ ನೋಡ್ರಿ. ಇಲ್ಲೆಲ್ಲ ನೀರು ನಿಂತೈತಿ. ಇದು ಗಟ್ರ ಆಗೈತೆ ಅಂತ ಹೇಳಿ ನೀರು ನಿಂತಿಲ್ಲ, ರೋಡ್ ಆಗೈತಿ. ಮತ್ತು ಇಲ್ಲ ಅಂದಿದ್ರ ಪೂರ್ತಿ ಏನಂತಾರದಕ್ಕೆ ಗಟ್ರ ತುಂಬ ಹರಿದ ಮನೆ ಕಡೆ ನೀರು ಬರ್ತಿತ್ತು. ಎಷ್ಟು ಚಂದ ಕಾಣತೈತಿ ನೋಡ್ರಿ ರೋಡ್, ಹಸಿ ಹಸಿಯಾಗಿ. ರೋಡ್ ಎಷ್ಟು ಚಂದ ಕಾಣತಿಲ್ಲ, ಹಸಿ ಹಸಿಯಾಗಿ. ಓ ಖಾಲಿ ಐತೆ ಬಸ್, ಇದ್ಯಾಕೆ ನಿಂತಾರ ಅವ್ರು ನೋಡ್ರಿ. ಎಷ್ಟು ಚಂದ ಹಸಿ ಆಗೈತಿ. ಇನ್ನ ಮಳಿ ಬರತೈತಿ. ನಮ್ಮ ಸ್ಪರ್ಶ ಅವರು ಫುಲ್ ರೆಡಿಯಾಗಿ ನಿಂತಾರ, ಪ್ಯಾಕ್ ಆಗಿ. ಚಂದ ಕಾಣ್ಲತ್ತ ಮಳಿ.
ನೋಡ್ರಿ ನಾವೀಗ ರೆಡಿ ಆಗಿ ಹೊಂಟೇವಿ. ಆಕ್ಚುಲಿ ರೆಡಿ ಅನ್ನಕೇನ ಬೆಳಿಗ್ಗೆ ಅಂತನ ರೆಡಿನ ಇದ್ವಿ. ಇದೇ ಡ್ರೆಸ್ ಮೇಲೆ ಅದೀವಿ. ಹಂಗ ಹೋಗಿ ಬಂದ್ರಾತ ಅಂತ ಹೇಳಿ ಈಗ ಹೊಂಟೇವಿ ನಮ್ಮ ಸ್ಪರ್ಶಾನ್ ಕರ್ಕೊಂಡು. ಇವತ್ತಿಂದ ಫುಡ್ ಚಾಲೆಂಜಿಗೆ ನಿನ್ನೆ ಆಕ್ಚುಲಿ ಮಿಸ್ ಮಾಡಿದ್ವಿ, ಯಾಕಂದ್ರೆ ನಮ್ಮ ಸ್ಪರ್ಶಕ್ ಪಾಪ ಬೆಕ್ಕ ಕಡ್ದಿತ್ತು ಅಂದ್ಕೂಡ್ಲೆ. ಸೊ ಇವತ್ತ ಹೊಂಟೀವಿ. ಅದನ್ನ ಓಡಿಸ್ಬೇಕಂತ ಹೆದರ್ಸಾತನ್ನ ಬಡದಿಲ್ಲ ಏನ ಅದಕ್ಕ ಏನ ಹೆದರ್ಸಾಕತೇನೆ. ಅದನ್ನ ಯಾಕೆ ಓಡಿಸ್ತಿ ಅಂತಿಕ್ಕಿ ಹೌದು ನನಗ್ ಬಡಿಯಾಕ ಬರತ್ತ. ಏ ಯಾಕಪ್ಪ ಹಂಗ್ಯಾಕ ಆತಿ ಅಂತ ಹಂಗ್ಯಾಕ ಆತಿ ಅಪ್ಪ ಅಂತೆ ಅಂತಾಳ. ನೋಡ್ರಿ ಇವತ್ತ ಫುಡ್ ಚಾಲೆಂಜಿಗೆ ಎಲ್ಲಿ ಹೊಂಟೇವ ಅಂತ ಹೇಳಿ ನಿಮ್ಗ ತೋರಿಸ್ತೇನಂತ. ಮತ್ ನಾನ್ ವೆಜ್ ಇಲ್ಲ, ವೆಜ್ಜೇ ಬರ್ತೈತಲ್ಲ ಅದು. ಎಗಿಟೇರಿಯನ್ ಇವತ್ತ ಎಗ್ ತಿಂತೇವಿ, ನಮ್ಗಂತೂ ಗೊತ್ತೈತಿ. ಸೊ ಮತ್ತ ಅದಕ್ಕ ನೋಡೋಣ ನಡ್ರಿ ಏನಕ್ಕೆ ತಾಕೈತಿ. ಇದು ಹಣ್ಣು, ಈ ಗಿಡದ ಹಣ್ಣು ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಬಂದು ಹೇಳ್ರಿ. ನಂಗಂದ್ರೂ ಭಾಳ ಇಷ್ಟ ಇದೆ. ಏನ್ ಸಿಗ್ಲಿಲ್ಲ ಅಂದ್ರೆ ಇದು ಸಿಕ್ಕರೆ ಸಾಕು, ಮುಂದೆ ಮಕ್ಕೊಂಡ್ಬಿಡ್ತಾಳೆ. ಮಸ್ತ್ ಇರ್ತದೆ. ಎಲ್ಲಿ ಬಂದ್ರಿ? ಇವತ್ತು ನಾವು ಬಂದೀವಿ ಶಿವಾಸ್ ಫಾಸ್ಟ್ ಫುಡ್. ಶಿವಾನನ್ ಅಂಗಡಿ ಅಂತೇವ್ ನಾವ್ ಇದಕ್ಕೆ. ಇಲ್ಲೇ ಭಾಳ ಸಲ ಬಂದೇವಿ. ಇಲ್ಲಿ ಟೇಸ್ಟ್ ಚಲೋ ಇರ್ತೈತಿ. ಫುಲ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಹೇಳ್ತೇನೆ. ಇಲ್ಲೇ ಫೇಮಸ್ ಅಂದ್ರೆ ಎಗ್ ರೈಸ್. ರೇಟ್ ಡೀಟೇಲ್ಸ್ ಎಲ್ಲ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಅಲ್ಲಿ 100 ರೂಪಾಯಿ ಒಳಗದವೆಲ್ಲ. ಹೌದು, ವೆಜ್ ರೈಸ್ 30, ಎಗ್ ರೈಸ್ 35. ಅಣ್ಣ ಅಂಗಡಿ ಇಟ್ಟು ಎಷ್ಟು ವರ್ಷ ಆತ? ನನಗೆ ಗುರ್ತಿದ್ದರೆ ಒಂದು 15 ವರ್ಷ ಮ್ಯಾಲ ಆಗಿರ್ಬೇಕಂತೇನ. 99 ಅಂದ್ರೆ ನೀವು 6 ವರ್ಷ ತೋರಿದ್ರಿ. 6 ವರ್ಷ ನಾವಿದ್ನಿ ಅವಾಗಿಂದ. ಅಂದ್ರೆ ಇವತ್ತಿಗೆ ಎಷ್ಟು ವರ್ಷ ಆತ? 34 ವರ್ಷ ಆತ. ನಾನು 24 ವರ್ಷ ಆತ. 26 ವರ್ಷ ಆತ. ನಮ್ಮ ಅಣ್ಣ ಸ್ಕೂಲ್ಗೆಲ್ಲ ಕಾಲೇಜ್ಗೆ ಹೋಗೋ ಟೈಮ್ನಾಗೂ ಇಲ್ಲಿ ಬರ್ತಿದ್ದ. ನಂಗೆ ನೆನಪೈತಿ. ಇಲ್ಲೇ ನಾನು ಬರ್ತಿದ್ನಿ. ಇದು ಮೇಲ್ಗಡೆ ಈಗೆಲ್ಲ ತಗಡದು ಹಾಕ್ಯಾರ. ಅವಾಗ ಪೂರಾ ಹಿಂಗೆ ಇದ್ರದಿತ್ತು, ತಡ್ಪತ್ರಿ ಇದಿತ್ತು. ಹೌದಿಲ್ಲ? ಅವಾಗಿಂದ ಆಮೇಲೆ ಆಮ್ಲೆಟ್ ಗಾಡಿಯಿಂದ ಒಂದು ಜಾಗ ಸಿಕ್ಕಿದ್ರೆ ಕಟ್ಟಿದ್ದೆ. ಹೌದಾ? ಆಮ್ಲೆಟ್ ಗಾಡಿ ಎಷ್ಟು ವರ್ಷ ಮಾಡಿದಾನ? ಆಮ್ಲೆಟ್ ಗಾಡಿ ಹಂಗೆ 4 ವರ್ಷ ಹಿಂಗೆ ಮಳೆ ಬೀಳೋದು ಹಿಂಗೆ ದನ ಅಂತ 4 ವರ್ಷ ಹಂಗೆ ತೆಗೆದು. 4 ವರ್ಷ ಆದ್ಮೇಲೆ ಅಣ್ಣ ಅಂಗಡಿ ಹಾಕಿದಿಲ್ಲ ಕಾರ್ನರ್ಗೆ. ಗೊಮ್ಟೆ ಸಾಲಿ ಹಿಂದೆ ಐತದ RPD ಕಾಲೇಜ್ ಮುಂದೆ. ಎಲ್ಲರಿಗೂ ಗೊತ್ತಿದೆ ಬೆಳಗಂದವ್ರಿಗೆ. ಆಲ್ಮೋಸ್ಟ್ ಶಿವಾನನ್ ಅಂಗಡಿ ಅಂತಂದ್ರೆ ಎಲ್ಲರಿಗೂ ಗೊತ್ತಿದ್ದನೇ ಐತಿ. ಅಣ್ಣ ನಿಂದ ಹೆಸರು ಏನು? ಶಿವ ಅಂದ್ರೆ ಅಣ್ಣನ ಹೆಸರು ಶಿವ. ನಮಗೆ ಗುರ್ತೈತಿದ್ದಿಲ್ಲ ಇಷ್ಟು ದಿವಸ. ನಾ ಅಂಗಡಿ ಹೆಸರು ಇಟ್ಟಿರ್ಬೇಕಂತೇಳಿ ಹಂಗೆ ಅನ್ಕೊಂತಿದ್ವಿ. ನಾವು ಬಂದಾಗೆಲ್ಲ ಶಿವಾನ ಅಂತಿದ್ವಿ. ನೋಡ್ರಿ ಬಿಸಿ ಬಾಲ್ಡೆ ಕೇಳಿವ. ಫಸ್ಟ್ ನಮ್ಮ ಸ್ಪರ್ಶ ಆಗಿದೆ, ನಮಗೆ ಮಸಾಲ ಹಾಕಿದ್ದು ಬರ್ತೈತಿ. ಆಮೇಲೆ ಇಲ್ಲಿ ಎಗ್ ರೈಸ್ ಅಂತೂ ಸ್ಪೆಷಲ್. ಮತ್ತು ಸ್ಪೆಷಲ್ ಎಗ್ ರೈಸ್ನಾಗ ಮತ್ತು ಸ್ಪೆಷಲ್ ಸಿಗ್ತೈತಿ. ಅದನ್ನು ನಾವು ಆರ್ಡ್ರ್ ಮಾಡೇವಿ. ಅಣ್ಣ ನೀ ಸ್ಟಾರ್ಟಿಂಗ್ ಅಂಗಡಿ ಇಟ್ಟಾಗ ಎಗ್ ರೈಸ್ ಎಷ್ಟು ರೇಟ್ ಇತ್ತಣ್ಣ? 15 ರೂಪಾಯಿ. 15 ರೂಪಾಯಿ ಫುಲ್. 15 ಹಾಫ್ 10 ರೂಪಾಯಿ ಫುಲ್ 15 ರೂಪಾಯಿ ಇತ್ತಂತ ಅವಾಗ. ಸೊ ಅವಾಗಿಂದ ಇವಾಗ ಮಟ್ಟ ಅಂತಂದ್ರೆ ಹಂಗೆ ನೋಡಿದ್ರೆ ರೇಟ್ ಕಂಪ್ಯಾರಿಸನ್ ಮಾಡಿದ್ರೆ ಭಾಳ ಏನು ಜಾಸ್ತಿ ರೇಟ್ ಆಗೇ ಇಲ್ಲ. 35 ಆಗಿತ್ತಲ್ಲ? ಹೌದು 35. ಭಾಳ ಏನು ರೇಟ್ ಏರಿಲ್ಲ. ಬರೀಗ ಎಂಜಾಯ್ ಮಾಡೋಣ ಅಂತ ತಿಂದು. ಸ್ಪರ್ಶಗಂತೂ ಪ್ಲೇನ್ ಬಾಯ್ಲ್ಡ್ ಎಗ್, ನಮಗಂತೂ ಮಸಾಲ ಬಾಯ್ಲ್ಡ್ ಎಗ್. ಸೊ ಬರ್ರಿ ಈಗ ಮಸಾಲ ಬಾಯ್ಲ್ಡ್ ಎಗ್ ತಿನ್ನೋಣ ಅಂತ. ಅದ್ರ ಮೇಲೆ ಎಷ್ಟು ಚಂದ ಉಪ್ಪು ಖಾರ ಮತ್ತು ಪುಟಾಣಿ ಚಟ್ನಿ ಹಾಕಿರ್ತಾರೆ. ಸ್ಪೆಷಲ್ ಅಂದ್ರೆ ಇಲ್ಲೇ ಅದು ಬಿಸಿ ಕೊಡ್ತಾರಲ್ಲ, ಟೇಸ್ಟ್ ಭಾರಿ ಇರ್ತೈತಿ. ಹೋಗ್ರಿ ನಮ್ಮ ಆರ್ಡರ್ ಬಂತ. ಆರ್ಡರ್ ಸೊ ಇದು ಸ್ಪೆಷಲ್ ಎಗ್ ರೈಸ್. ಓಕೆ. ಸ್ಪೆಷಲ್ ಎಗ್ ರೈಸ್ಗೆ ಏನು ಮಾಡಿದ್ದೆ ಅಂದ್ರೆ 1/2 ಕೊಡ್ರಿನ ಮತ್ತು 2 ಹಾಫ್ ಫ್ರೈ. ಅಂದ್ರೆ ನಿನಗೂ ಸಮಾಧಾನ ಇರ್ಬೇಕು, ತಿಂದಿದ್ದು ನನಗೂ ಸಮಾಧಾನ ಇರ್ಬೇಕು. ಇಲ್ಲಿದ್ದು ಸ್ಪೆಷಾಲಿಟಿ ಏನಂದ್ರೆ ಎಗ್ ರೈಸ್ ಮೇಲೆ ಹಾಫ್ ಫ್ರೈ ಹಾಕಿ ಕೊಡ್ತಾರೆ. ಮತ್ತು ಈ ರೀತಿ ನಿಮ್ಗೆ ಬೆಳಗಾವದಾಗ ಎಲ್ಲೂ ಸಿಗಂಗಿಲ್ಲ. ನನ್ನ ಕಡೆ ಬಿಟ್ರೆ ಬೇರೆ ಕಡೆ ಎಲ್ಲೂ ಟೇಸ್ಟ್ ಚಲೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಂಗಿಲ್ಲ ನಮ್ಮ ಕಡೆ. ಇಲ್ಲೇ ತಿಂದ್ರೆ ತಿಂದಂಗೆ ಅನಿಸ್ತೈತಿ. ಬರೀಗ ಟೇಸ್ಟ್ ಮಾಡಿ ನೋಡ್ತೀನಿ. ಕೈಲಿ ತಿಂಗಳದಾಗ ಎಷ್ಟು ಸಲ ಬೇಕು ನಿಮ್ಗೆ ಎಗ್ ರೈಸ್? 2-3 ಸರಿ ತಿಂತೇನೆ. ಕರೆ ಪ್ರತಿ ಸಲ ನಾವು ತೋರ್ಸಂಗಿಲ್ಲ. ಏನು ಅದ ರಿಪೀಟ್ ಆಕೈತೆ ಅಂತ ತೋರ್ಸಂಗಿಲ್ಲ. ಬಟ್ ನಮ್ಮ ಶ್ವೇತಾಗರೆ ಭಾಳ ಅಂದ್ರೆ ಭಾಳ ಇಷ್ಟ. ತಿಂದ ನೋಡ್ತೀನಿ ತಡ್ರಿ ಹೆಂಗೈತಿ. ಅದೇನು ಹೇಳೋದಿಲ್ಲ. ಯಾಕಂದ್ರೆ ನಮಗೆ ಗುರ್ತಿದ್ದೇನೆ ಐತಿ. ಅದ್ಭುತ ಒಳಗೆ ಅದ್ಭುತ ಎಗ್ ರೈಸ್ ಅಂದ್ರೆ ಇಲ್ಲೇ ಸಿಗ್ತೈತಿ. ಮಸ್ತ್. ಶ್ವೇತಾ ಇದು ಸೇಮ್ ಟೇಸ್ಟ್ ಬದಾಮ್ಯಾಗಾರ ಸಿಗ್ತೈತೆ. ನೀ ಅಲ್ಲಿ ತಿಂದಿ ಫಸ್ಟಿಗೆ ಸ್ಟಾರ್ಟಿಂಗ್ ನಂಗೆ ಇಷ್ಟ ಆಗ್ತಿದ್ದಿಲ್ಲ ಇಲ್ಲಿ ಟೇಸ್ಟ್. ಅಲ್ಲಿ ಭಾಳ ತಿಂತಿರಕ್ಕಿಲ್ಲ, ಯಾವಾಗಾರ ರೇರ್ 1-2-3 ಸಲ ತಿಂದಿರ್ಬೇಕಲ್ಲ ಅಷ್ಟ. ಆಮೇಲೆ ಇಲ್ಲಿ ಬಂದಿಂದ ಮದುವೆ ಸ್ಟಾರ್ಟಿಂಗ್ ನೀವು ಇಲ್ಲಿ ಕರ್ಕೊಂಡ್ ಬಂದಿದ್ರಿ. ಇದು ಹಾಫ್ ಫ್ರೈ ಅಂತ ನಾವು ಒಟ್ಟ ಟ್ರೈ ಮಾಡಿದ್ದೇ ಇಲ್ಲ. ಇಲ್ಲಿ ಬಂದಿನ ಟ್ರೈ ಮಾಡಿದ್ದು ಇದೇನಿದೆ ಬ್ಯಾಡ್ ನಂಗೆ ಅಂದಿನಿ. ಆಮೇಲೆ ಬಟ್ ತಿಂತ ನಂಗೆ ಇದು ಫೇವ್ರೇಟ್ ಆಗ್ಬಿಡ್ತು.
ನಶ ಆಗಕತ್ತೆ ನಿಂಗೆ ಏ ಖಾರ ಐತಪ್ಪು ಖಾರ ತಿಂತದ ಸರಿ ಬೇಡ ಬರ್ಲಾ ಹಾಂ ರೀ ಬಂದ್ರಿ ಪಲ್ಯ ಅಷ್ಟೇ ತೊಗೊಂಡು ಹೋಗೋಣ್ರಿ ಮನೆಗೆ ಬರ್ರಿ ಈಗ ಇಲ್ಲೇ ಪಲ್ಯ ಸಿಗ್ತೈತೆ ಚಲೋ ಆಗೈತೆ ನಮಗೆ ಹೌದು ಲಾಕ್ಡೌನ್ಕಿಂತ ಮುಂಚೆ ಇಲ್ಲಿ ಇರ್ತಿದ್ದಿಲ್ಲ ಲಾಕ್ಡೌನ್ ಆದ್ಮೇಲೆ ಇಲ್ಲಿ ಪಲ್ಯ ಹಚ್ಚಕ್ಕೆ ಚಾಲು ಮಾಡಿದ್ರೆ ಅದು ಕಂಟಿನ್ಯೂ ಆಗಿ ಇಲ್ಲೇ ಪಲ್ಯ ಹಚ್ಚತ್ರಿ ಇಲ್ಲಾಂದ್ರೆ ನಾವು ಬಜಾರ್ ಗಲ್ಲಿಗೆ ಹೋಗ್ಬೇಕಿತ್ತು ತಗೋಬೇಕಂತ ಹೇಳಿ ಇಲ್ಲೇ ಪಲ್ಯ ಇಳಿದ್ವಿ ಬಟ್ ನಮ್ಗೆ ಜವಾರಿದ್ ಬೇಕಾಗಿತ್ತ ಜವಾರಿದ್ ಇಲ್ಲೆಲ್ಲೂ ಇಲ್ಲ ಅವ್ರಂದ್ರ ಇಲ್ಲಿ ಯಾರು ತಗೊಳಂಗಿಲ್ರಿ ಅದನ್ನ ಶಾಪುರ್ಕ್ ಹೋಗಿ ತಗೋರಿ ಅಂತಂದ್ರ ನೋಡ್ರಿ ಇಲ್ಲೇ ವಡಗಾವ್ ಮಾರ್ಕೆಟ್ನಾಗ ಇದ್ರ ಅಲ್ಲೇ ತಗೊಳ್ಳೋಣಂತ ಶಾಪುರ್ ಮಾರ್ಕೆಟ್ ಒಳಗಿದ್ರೆ ಅಲ್ಲಿ ಹೋಗಿ ತಗೊಂಡ್ ಬರೋಣಂತ ಇಲ್ಲೇ ಸ್ವಲ್ಪ ಲಿಮಿಟೆಡ್ ಮಂದಿ ಲಿಮಿಟೆಡ್ ತಗೋತಾರಲ್ಲ ಹಂಗಾಗಿ ಇಲ್ಲೇ ಏನ್ ಜನ ತಗೋತಾರಲ್ಲ ಅದನ್ನಷ್ಟೇ ಇಟ್ಟಿರ್ತಾರೆ ಇಲ್ಲೇ ಬರ್ರಿ ಹೋಗೋಣ್ರಿ ಇಕ್ಕಿ ನೋಡಿ ಎಲ್ಲ ಕಿತ್ತಾಕಿರ್ಲಿ ವಡಗಾವ್ ಮಾರ್ಕೆಟಿಗೆ ಬಂದೀವಿ ಬರ್ರಿ ಇಲ್ಲಾರ ಸಿಕ್ತೈತೇನ್ ಇಲ್ಲ ನೋಡೋಣಂತ ಸಿಕ್ಕ್ರೆ ನಮ್ಮ ಪುಣ್ಯ ಇಲ್ಲ ಅಂದ್ರೆ ಮತ್ತೆ ಶಾಪುರ್ಗೆ ಹೋಗ್ಬೇಕ ಇವತ್ತ ಮಳಿ ಆಗೈತೆ ಅಂದ್ಕೂಡ್ಲೆ ಎಲ್ಲಾರು ಒಂದೇ ಹೊರಗೆ ಅಡ್ಡಾಡಕ್ ಬಂದ್ಬಿಟ್ಟಾರ ನೋಡ್ರಿ ಎಷ್ಟು ಗದ್ಲೈತಿ ಹಾ ತಂಪಿದ್ದಿದ್ದಕ್ಕೆ ಹೊರಗೆ ಅಡ್ಡಾಡತ್ತಾರ ಎಲ್ಲಾರು ನೋಡ್ರಿ ಫೈನಲಿ ನಮಗ್ ಬರ್ಬಾರ್ ಕೊಡದ ಸಿಕ್ಕು ಇವ ಜವಾರಿ ಡೊಣ್ ಮೆಣಸಿನ್ಕಾಯಿ ತಗೊಳಕ್ ಬಂದಿದ್ವಿ ನಾವು ಅಲ್ಲಿ ಇದ್ದಿದ್ದಿಲ್ಲ ಪುಣ್ಯ ಇಲ್ಲೇ ಸಿಕ್ತ ಮತ್ತೆ ಶಾಪುರ್ಗೆ ಹೋಗೋದು ನೆಸೆಸಿಟಿ ಇಲ್ಲ ಚಲೋ ಅದಾವ ಫ್ರೆಶ್ ಅದಾವ ಬುಟ್ಟಿ ಕೊಡ್ರಿ ಅಕ್ಕ ಏನ್ರಿ ಅಲ್ಲೇ ಅವ್ರು ಹಲಸಿನ ಹಣ್ಣು ಮಾರಾಕ್ ಇಟ್ಟಿರ್ತಾರ ನೋಡು ಇದ್ರ ತಿಂದು ಹೋಗೋಣಂತ ಮತ್ತೀಗ ಆಪಲ್ ತಗೊಂಡ್ವಿ ನೋಡ್ರಿ ಡಾಕ್ಟರ್ ಏನ ಅವಾಯ್ಡ್ ಏನಂತಾರ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕ್ರಪ್ಪ ಆನ್ ಆಪಲ್ ಅ ಡೇ ಕೀಪ್ಸ್ ಡಾಕ್ಟರ್ ಅವೇ ಕರೆಕ್ಟ್ ಏನಿಲ್ಲ ನೋಡ್ರಿ ಇವತ್ತ ನಮ್ಮ ಸ್ಪರ್ಶಾಗ ಇದನ್ನ ಜಾಕೆಟ್ ನೀರಿಂದ ಏನಂತಾರ ಅದಕ್ಕೆ ರೈನ್ ಕೋಟ್ ಹುಡ್ಕ್ಯಾಡಕ ಎಲ್ಲಾ ಅರ್ಬಿ ಕಿತ್ ಹಾಕಿದ್ನಿ ಆಮೇಲೆ ಹಂಗ ವಾಪಸ್ ಹಂಗ ತುರುಕಿಟ್ಟೇನಿ ಮತ್ ವಾಪಸ್ ನೀಟಾಗಿ ಇಡ್ಬೇಕಂತ ಕೂತೇನೀಗ ಯಾಕಂದ್ರ ಅವತ್ತಿನ ಕೆಲಸ ಅವತ್ತ ಮಾಡ್ಬಿಟ್ರ ಕ್ಲಿಯರ್ ಆಕೈತಿ ಮತ್ ನಾಳೆಗೆ ಪೆಂಡಿಂಗ್ ಉಳಂಗಿಲ್ಲ ಹಂಗ ಇಟ್ಕೊಂತಿಕೋರೆ ಹಂಗ ಉಳ್ದ್ ಬಿಡ್ತೈತದ ಸೊ ಹಂಗಾಗಿ ಎಲ್ಲೆಲ್ಲ ಅರ್ಬಿ ಕಿದ್ದಿದ್ನಿ ಎಲ್ಲಾ ವಾಪಸ್ ಮಡ್ಚಿಡ್ಬೇಕಂತ ಹೇಳಿ ಕೂತೇನೀಗ ಮಡ್ಚಿಡ್ತೇನೀಗ ನೋಡ್ರಿ ಈಗ ಪಿಕ್ಚರ್ ನೋಡ್ಕೋತ ಕೂತೇನೆ ನಾನೀಗ ಆ್ಯಕ್ಚುಲಿ ಈಗ ಟೈಮ್ 9:30 ಏನೋ ಆಗೈತಿ ನನಗಂತೂ ಈಗ ಊಟ ಮಾಡೋ ಮನಸ್ಸಿಲ್ಲ ಇವ್ರಿಗೂ ಊಟ ಮಾಡೋದಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಹೋಗಿ ಹೊರಗೆ ತಿಂದು ಬಂದೇವಿ ಮತ್ತು ಈಗ ಮನೆ ಒಳಗೆ ಊಟ ಅಂದ್ರೆ ಭಾಳ ವಜ್ಜೆ ಆಕೈತಿ ಸ್ವಲ್ಪ ಇಬ್ಬರು ಡಯಟ್ ಪ್ಲ್ಯಾನ್ ಮಾಡತ್ತೇವೆ ನಾವು ಯಾಕಂದ್ರೆ ಇಬ್ಬರದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗೈತೆ ಅಂದ್ಕೂಡಲೇ ನನ್ನ ಹೊಟ್ಟೆ ಭಾಳ ಬಂದೈತಿ ಸ್ವಲ್ಪ ಹೊಟ್ಟೆ ಕರಗಿಸ್ಬೇಕಂತ ಹೇಳಿ ಡಯಟ್ ಪ್ಲ್ಯಾನ್ ಮಾಡತ್ತೀನಿ ಇವ್ರಿಗೂ ಹೊಟ್ಟೆ ಬಂದೈತಿ ಇವರು ಹೊಟ್ಟೆ ಕರಗಿಸ್ಬೇಕಂತ ಹೇಳಿ ಡಯಟ್ ಮಾಡತ್ತಾರ ಹಾಗಾಗಿ ರಾತ್ರಿ ಊಟ ಮಾಡತ್ತಿಲ್ಲ ನಾವಿಬ್ರು ಆ್ಯಪಲ್ ತಿಂದ ಮಕ್ಕೋತೇವೆ ಬೇಕಂತಂದ್ರೆ ಆ್ಯಪಲ್ ತಿಂದ ಮಕ್ಕೋಬೇಕಂತ ಹೇಳಿ ವಿಚಾರ ಮಾಡೇವಿ ಆ್ಯಪಲ್ ಇರಲಿಲ್ಲ ಅಂದ್ರೆ ಬಾಳೆಹಣ್ಣು ತಿಂದು ಮಕ್ಕೋತಿದ್ವಿ ಸೊ ಇದನ್ನು ಇವತ್ತಿಂದ ಸ್ಟಾರ್ಟ್ ಮಾಡೇವಿ ನಾವು ಡಯಟ್ ಪ್ಲ್ಯಾನಿಂಗ್ ನೋಡೋಣ ಎಷ್ಟು ದಿನ ಆಕೈತಿ ಎಷ್ಟು ವೆಯ್ಟ್ ಕರಗ್ತೈತಿ ಹೊರಗಿನ ಫುಡ್ ತಿಂದ ಅನ್ನೋದನ್ನು ನಾವೀಗ ಚಾಲೆಂಜ್ ಆಗಿ ತೊಗೋಬೇಕು ಯಾಕಂದ್ರೆ ಇವ್ರದ್ದು ಎಷ್ಟೀಗ 65 ಇಲ್ಲ ನೀನು ಚೆಕ್ ಮಾಡ್ಕೊಂಡ್ರಲ್ಲ 65 ಒಂದು 200-300 ಗ್ರಾಮ್ ಕಡಿಮೆ 65ಗೆ ಕಡಿಮೆ ಐತಿ ಅಂದ್ರೆ 4.8 ಏನೋ ಹಾಂ 64.8 ಏನು 7 ಐತಿ ಆ್ಯಕ್ಚುಲಿ ಇವ್ರದ್ದು 67ಗೆ ಬಂದಿತ್ತು ಇಲ್ಲ 67 ನಿಮ್ದು 67 ಇತ್ತು ನಂದು 57 ಇತ್ತು ಒಂದ್ಸಲ ಎಲ್ಲೋ ಚೆಕ್ ಮಾಡಿಸಿದ್ದು ನೋಡು ಅಷ್ಟಾಗೈತೆ ಇವ್ರದ್ದು ಈಗ 3 kg ವೆಯ್ಟ್ ಲಾಸ್ ಆಗೈತಿ ನಂದು 47ಗೆ ಬಂದಿದ್ದು ಈಗ ವಾಪಸ್ 48 ದಾಟೈತೆ ಸ್ವಲ್ಪ ಹಾಗಾಗಿ ಇಬ್ಬರು ಸ್ವಲ್ಪ ಮೇಂಟೈನ್ ಮಾಡ್ಬೇಕಂತೇಳಿ ಅದೇವಿ ಅವಾಗ ಹೇಳ್ತೀನಿ ಅವಾಗ ಹೋಗಿತ್ತದ ಕಡಿಮೆ ಆಗೈತಿ ಈಗ ಮತ್ತು ಒಂದು kg ಜಾಸ್ತಿ ಆಗೈತಿ ಈಗ ಹಂಗಾಗಿ ಇಬ್ಬರು ಸ್ವಲ್ಪ ಡಯಟ್ ಪ್ಲ್ಯಾನ್ ಮಾಡತ್ತೀವಿ ನಂದರ ಒಂದು ವೆಯ್ಟ್ ಅಷ್ಟೇ ಇರಲಿ ಹೊಟ್ಟೆ ಅಷ್ಟೇ ಕರಗಿಸೋದೈತಿ ನಂದೇನು ವೆಯ್ಟ್ ಲಾಸ್ ಮಾಡೋದಿಲ್ಲ ಬಟ್ ಬೆಳ್ಳಿ ಫ್ಯಾಟ್ ಅಷ್ಟು ಕರಗಿಸೋದೈತಿ ಹಾಗಾಗಿ ಬಂಗಾರ ಫ್ಯಾಟ್ ಇದ್ರೆ ನಿಮ್ಗೆ ಕೊಡಲಿ ಅದಕ್ಕೆ ಪ್ಲ್ಯಾನ್ ಮಾಡತ್ತೀವಿ ನೋಡೋಣ ಒಂದು ಎಷ್ಟು ದಿನ ಆಕೈತೆ ಅಷ್ಟು ದಿನ ಮಾಡ್ಬೇಕಂತ ಹೇಳಿ ಪ್ರಯತ್ನ ಪಡಾತೀವಿ ಇವತ್ತಿನ ವ್ಲಾಗ್ ಅಂತೂ ನೋಡಿದ್ರೆ ನೀವು ಹೆಂಗೆ ಅನಿಸ್ತು ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿರಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಈಗ ಎಂಡ್ ಮಾಡತ್ತೀನಿ ಮತ್ತು ನಾಳೆ ಹೊಸ ವ್ಲಾಗ್ ಒಳಗೆ ಸಿಗೋಣಂತ ಲವ್ ಯು ಆಲ್ ಬೈ ಟೇಕ್ ಕೇರ್